ರಾವಣ ತಪಸ್ ಮಾಡ್ತಾ ಇದ್ದ, ಅವನು ಬರ್ದಿರೋ ವೇದ ಇಲ್ಲ. ತಾತ ಮತ್ತೆ ತಂದೆಯನ್ನ ಒಂದೇ ಆಸನದಲ್ಲಿ ಕೂಡಿಸಿ ನಾವು ಪೂಜೆಯನ್ನು ಮಾಡಲ್ಲ. ತಂದೆಗೆ ತಂದೆ ಸ್ಥಾನನೇ, ತಾತನಿಗೆ ತಾತನ ಸ್ಥಾನನೇ. ಶಿವನ ದ್ವೇಷ ಮಾಡಬಾರ್ದಿತ್ತು. ಶಿವನ ಅನುಗ್ರಹ ಬೇಕೇ ಬೇಕು ಎಲ್ರಿಗೂ, ಅದ್ರಲ್ಲಿ ಎರಡು ಮಾತಿಲ್ಲ. ರಾಮ ಹೇಳ್ಕೊಟ್ಟಿದ್ದೇನು ಅಂದ್ರೆ ಯಾವುದೇ ವಿಭಿನ್ನತೆಯನ್ನು ಮಾಡಬೇಡಿ ಯಾರಲ್ಲೂ ಅಂತ. ಶಿವನಾಗಬೇಕು ಅಂತ ತಪಸ್ ಮಾಡ್ತಾರೆ. ಇಡೀ ಲೋಕವನ್ನು ನಾನು ನನ್ನ ಹತೋಟಿಲಿ ಇಟ್ಕೊಳ್ಬೇಕು ಅಂತ. ಶಂಭೂಕ ವಧೆ ರಾಮ ಮಾಡದ ಅಂತ ಅಪವಾದ, ಸೀತಾ ಪರಿತ್ಯಾಗ ಅಪವಾದ, ಪ್ರತಿಯೊಂದು ಅಪವಾದ ಹಾಕ್ತೀರಿ ರಾಮನ ಮೇಲೆ. ತಾವು ಜಪಿಸಬಹುದಾದ ಏಕೈಕ ಪವರ್ಫುಲ್ ಮಂತ್ರ ಅದು ರಾಮ. ರಾಮರೇ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದರು. ಹೌದು. ಹಾಗೂ ಶಿವರು ರಾಮನಾಮ ಅದಕ್ಕಿಂತ ಅದ್ಭುತವಾದದ್ದು, ಅದಕ್ಕಿಂತ ಶಕ್ತಿಯುತವಾದದ್ದು ಬೇರೇನೂ ಇಲ್ಲ ಅಂತಲೇ ಹೇಳಿದ್ದಾರೆ. ಹೀಗಿದ್ದಾಗ ಭಿನ್ನತೆಗಳು ಹೇಗೆ ಬಂತು, ಯಾಕೆ ಬಂತು? ಇದು ಹೇಗಾಯಿತು ಅಂದರೆ, ನಮ್ಮ ಪಕ್ಷದವನು ಗ್ರೇಟ್ ಆಗಬೇಕು, ಕೆಲವ್ರಿಗೆ ಅವ್ರ ಪಕ್ಷದವ್ರು ಗ್ರೇಟ್ ಆಗಬೇಕು ಅಂತ. ಇದೇನಾಯಿತು ಅಂದರೆ ಈ ರಾಜಕೀಯ ಕಲಹದ ಥರ ಆಯಿತು. ನಮಗೆ ಗೊತ್ತಿದೆ, ಮನಸ್ಸಿನಲ್ಲಿದೆ, ಅವನ ಬಗ್ಗೆ ಪುರಾಣದಲ್ಲಿ ಇವನೇ ಶ್ರೇಷ್ಠ ಎಲ್ಲ ಗೊತ್ತಿದೆ. ಆದರೆ ಏನಾಗಿದೆ, ನಮ್ಮವನು ಅಂತ ಆದಮೇಲೆ ನಾವು ಅವನನ್ನು ಮೇಲಕ್ಕೆ ಎತ್ತಿಡಬೇಕು. ಈ ರೀತಿಯ ಒಂದು ಕೋಲಾಹಲ, ಘರ್ಷಣೆಗಳು ಆ ಕಾಲದಲ್ಲಿ ಈ ಶೈವ ಕ್ಷೇತ್ರ, ವೈಷ್ಣವ ಕ್ಷೇತ್ರ, ಈಗೆಲ್ಲ ತಮಿಳುನಾಡು ಕ್ಷೇತ್ರಗಳಲ್ಲಿ ತುಂಬ ಆ ಥರದ ಘಟನೆಗಳು ಹಿಂದೆ ನಡೆದಿದ್ವು. ವೈಷ್ಣವರು ಒಂದಿಷ್ಟು ಜನ ಬರೋದು, ಶೈವರು ಬರೋದು, ಗಲಾಟೆ ಮಾಡ್ಕೊಳ್ಳೋದು. ಯಾಕೆ? ತಮ್ಮ ತಮ್ಮ ಆಳ್ವಿಕೆಯಲ್ಲಿ ಆ ದೇವಸ್ಥಾನಗಳಿರಬೇಕು ಅನ್ನೋ ಇದು. ಅದಕ್ಕೆ ಶಿವಶ್ರೇಷ್ಠತೆಯನ್ನು ಹೇಳಿ ಕೆಲವರು ತಮ್ಮವ್ರನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು. ವೈಷ್ಣವರು ವಿಷ್ಣುನೇ ಶ್ರೇಷ್ಠ ಅಂತ ಹೇಳಿದ್ರು ನಿಜ. ಆದರೆ ತಪ್ಪೇನು ಮಾಡಿದರು ವೈಷ್ಣವರು? ಶಿವನ ದ್ವೇಷ ಮಾಡಲಿಕ್ಕೆ ಶುರು ಮಾಡಿದರು. ಶಿವನ ದ್ವೇಷ ಮಾಡಬಾರ್ದಿತ್ತು. ಶಿವನ ಅನುಗ್ರಹ ಬೇಕೇ ಬೇಕು ಎಲ್ರಿಗೂ, ಅದರಲ್ಲಿ ಎರಡು ಮಾತಿಲ್ಲ. ಯಾಕೆ? ರಾಮನೇ ನಮಗೆ ತೋರಿಸಿದ್ದಾನೆ ಶಿವಲಿಂಗ ಪ್ರತಿಷ್ಠೆಯನ್ನು ಮಾಡಿ. ಆ ದ್ವೇಷ ಸ್ವಾರ್ಥತೆಯಲ್ಲಿ ಹೋಯಿತು ಅಂದರೆ ಇಲ್ಲಿ ತನಕ ಭಿನ್ನತೆಗೆ ಅದು ಕಾರಣ ಆಯಿತು. ವಸ್ತುತಃ ಶಿವ ಬೇರೆಯಲ್ಲ, ರಾಮ ಬೇರೆಯಲ್ಲ ಅಂತ ಹೇಳೋ ಮಾತಿದೆ. ಅದು ಏನರ್ಥ ಅಂದರೆ, ಶಿವ ಬೇರೆಯಲ್ಲ, ರಾಮ ಬೇರೆಯಲ್ಲ ಅಂದರೆ ಇಬ್ಬರು ಒಂದೇ ಅಂತ ಅರ್ಥ ಅಲ್ಲ. ನಮಗೆ ಇಬ್ಬರು ಒಂದೇ ಅನ್ನೋದ್ರ ಏನರ್ಥ, ಇಬ್ಬರೂ ಒಂದೇ ಥರ ಧ್ಯಾನ ಮಾಡಬೇಕು. ಶಿವನೂ ನಮಗೆ ಮುಖ್ಯ, ರಾಮನೂ ಮುಖ್ಯ. ಆದರೆ ಇಬ್ಬರೂ ಒಂದೇ ಅಂದರೆ ಇಬ್ಬರನ್ನು ಒಟ್ಟಿಗೆ ಒಂದೇ ಆಸನದಲ್ಲಿ ಕೂಡಿಸಿ ಪೂಜೆ ಮಾಡಬಾರ್ದು. ಮನೆಯಲ್ಲಿ ತಾತ ಮತ್ತು ತಂದೆಯನ್ನು ಒಂದೇ ಆಸನದಲ್ಲಿ ಕೂಡಿಸಿ ನಾವು ಪೂಜೆಯನ್ನು ಮಾಡಲ್ಲ. ತಂದೆಗೆ ತಂದೆ ಸ್ಥಾನನೇ, ತಾತನಿಗೆ ತಾತನ ಸ್ಥಾನನೇ. ನಮಗೆ ತಂದೆ ಥರ ಶಿವ, ತಾತನ ಥರ ವಿಷ್ಣು. ತಾತನಿಗೆ ಮರ್ಯಾದೆ ಜಾಸ್ತಿ ಉಂಟು, ತಂದೆಗೂ ಮರ್ಯಾದೆ ಉಂಟು. ತಂದೆ ಬಗ್ಗೆ ಬೈದರೂ ತಪ್ಪು, ತಾತನ ಬಗ್ಗೆ ಬೈದರೂ ತಪ್ಪು. ಆದ್ದರಿಂದ ವೈಷ್ಣವತೆ ಮತ್ತು ಶೈವತೆ ಎರಡೂ ಕೂಡ ಎಲ್ಲರಲ್ಲೂ ಕೂಡ ಇರಬೇಕು. ಭಿನ್ನತೆಗೆ ಕಾರಣ ನಮ್ಮ ಸ್ವಾರ್ಥತೆ ಹೊರತು ಬೇರೆ ಯಾವುದು ಕೂಡ ಅಲ್ಲ. ಅದರಿಂದ ಎಲ್ಲರೂ ಪುರಾಣಗಳ ಅಧ್ಯಯನವನ್ನು ಸರಿಯಾಗಿ ಮಾಡಿದ್ರೆ ಗೊತ್ತಾಗುತ್ತೆ. ಆದರೆ ಕೆಲವರು ಹೇಳ್ತಾರೆ ಶೈವ ಪುರಾಣ ಇದೆ, ಲಿಂಗ ಪುರಾಣ ಇದೆ. ಈ ಪುರಾಣಗಳನ್ನು ತೆಗೆದ್ರೆ ಏನಾಗ್ಬಿಡುತ್ತೆ, ಶಿವನ ಲಿಂಗ ಎಲ್ಲಿದೆ ಅದ್ರ ಮೂಲ ಹುಡುಕ್ಲಿಕ್ಕೆ ಆಗಲಿಲ್ಲ ವಿಷ್ಣು ಬ್ರಹ್ಮದೇವರಿಗೆ ಅಂತ ಒಂದು ಬರುತ್ತೆ. ತ್ರಿಮೂರ್ತಿ ಬಗ್ಗೆ, ಬ್ರಹ್ಮ ವಿಷ್ಣು ಶಿವ. ಅಲ್ಲಿ ಶಿವ ಇಡೀ ಬ್ರಹ್ಮಾಂಡ ವ್ಯಾಪಿಸ್ಕೊಂಡು ಲಿಂಗ ಆಗತ್ತೆ. ಲಿಂಗದ ಮೂಲ ಎಲ್ಲಿ ಹುಡ್ಕೊಂಡು ಹೋಗ್ತಾರೆ ವಿಷ್ಣು ಮತ್ತು ಬ್ರಹ್ಮದೇವರು, ಸಿಗಲೇ ಇಲ್ಲ ಅಂತ ಬರುತ್ತೆ ಒಂದು ವಿಷಯ. ಇದೇನಾಯಿತು ಅಂದರೆ, ಕೆಲವು ಪುರಾಣಗಳನ್ನು ತಾಮಸ ಪುರಾಣ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ತಾಮಸ ಅಂದರೆ ಅದು ಕೆಟ್ಟದ್ದು ಅಂತ ಅರ್ಥವನ್ನು ನಾವು ತಾಮಸ ಅನ್ನೋ ಶಬ್ದಕ್ಕೆ ಸಾಮಾನ್ಯ ತಿಳ್ಕೊಳ್ತೀವಿ. ಕೆಟ್ಟದ್ದು ಅಂದರೆ ಯಾವುದು? ನಿಜವಾಗಿ ತತ್ವ ಗೊತ್ತಾಗಲ್ಲ, ಮರೇ ಮಾಚಿ ಕೆಲವು ಸಲ ಹೇಳೋದಿದೆ. ಯಾಕೆಂದ್ರೆ ದೈತ್ಯರೆಲ್ಲ ಉದ್ಧಾರ ಆಗಿಬಿಟ್ರೆ. ಲಂಕೆಯಲ್ಲಿ ಒಂದು ಮಾತಿದೆ, ಲಂಕೆಯಲ್ಲಿ ವೇದ ಪಾರಾಯಣ ಮಾಡ್ತಾ ಕೂತಿದ್ರಂತೆ. ಲಂಕೆಯಲ್ಲಿ ವೇದ ಪಾರಾಯಣ ಯಾವುದು? ಯಾವ ವೇದ? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಲ್ಲ ವೇದ. ಯಾರು ಮಾಡ್ತಾಯಿದ್ರು? ರಾಕ್ಷಸರೆಲ್ಲ ವೇದ ಪಾರಾಯಣ ಮಾಡ್ತಾಯಿದ್ರು. ರಾವಣ ತಪಸ್ ಮಾಡ್ತಾ ಇದ್ದ, ಅವನು ಬರ್ದಿರೋ ವೇದ ಇಲ್ಲ. ಅಂದರೆ ಕೆಟ್ಟವ್ರಿಗೆ ಅದು ಸೇರಬಾರ್ದಲ್ಲ, ಅದಕ್ಕೋಸ್ಕರ ತಾಮಸ ಪುರಾಣವನ್ನು ರಚನೆ ಮಾಡಿದ್ದಿದೆ. ಅಂದರೆ ಈ ಕೋಲಾಹಲ ಎಲ್ಲ ನಮ್ಮ ಮನುಷ್ಯರ ಬುದ್ಧಿಯಿಂದ ಬಂದಿದ್ದ ಹೊರತು ವಸ್ತುತಃ ಭಿನ್ನತೆಗೆ ಇದೇ ಕಾರಣ ಅಂತ ಅಂದ್ಕೊಳ್ಬೇಕು. ಕಂಪ್ಲೀಟಾಗಿ ಕ್ಲಾರಿಟಿ ಕೊಡೋದಕ್ಕೆ ರಾಮ ಧರ್ಮ ಸಹಿಷ್ಣು ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳೇನಾದರೂ ಕೊಡ್ಬೋದಾ? ಇದರಿಂದ ನಾವು ಈ ಹಿಂದೆ ಏನು ಟಾಪಿಕ್ ಮಾಡಿದ್ವಿ ವೈಷ್ಣವರು ಶೈವರು ಅನ್ನೋದಕ್ಕೆ ಅದಕ್ಕೆ ಇನ್ನೊಂದಷ್ಟು ಕ್ಲಾರಿಟಿ ಸಿಗ್ಬೋದು. ಈಗ ರಾಮ ಧರ್ಮ ಸಹಿಷ್ಣು ಅನ್ನೋ ವಿಷಯದಲ್ಲಿ ರಾಮಾಯಣವನ್ನು ಗಮನಿಸ್ತಾ ಹೋದರೆ ನಮಗೆ ಸಿಗೋ ಉದಾಹರಣೆ, ರಾಮ ಎಲ್ಲರಿಗೂ ಬೇಕು, ಅವರನ್ನು ಎಲ್ಲರೂ ಸ್ಮರಣೆ ಮಾಡಬೇಕು. ಪುರಂದರದಾಸರು ಒಂದು ಕಡೆ ಹೇಳ್ತಾರೆ, ರಾಮನಾಮ ಮಂತ್ರವ ಜಪಿಸೋ ಹೇ ಮನುಜ, ಕುಲಹೀನನಾದರೂ ಜಪಿಸಬಹುದಾದ ಮಂತ್ರ ಇದು ಅಂತ. ಯಾವುದೇ ಕುಲದಲ್ಲಿರಲಿ ಅವನು ರಾಮನ ಮಂತ್ರವನ್ನು ಜಪಿಸಬೇಕು ಅಂತ. ರಾಮ ಹೇಳ್ಕೊಟ್ಟಿದ್ದೇನು ಅಂದರೆ, ಯಾವುದೇ ವಿಭಿನ್ನತೆಯನ್ನು ಮಾಡಬೇಡಿ ಯಾರಲ್ಲೂ ಅಂತ. ಯಾಕೆಂದರೆ ಒಂದು ಮಾತು ಇದೆ, ನಾವು ಯಾರನ್ನು ನಂಬ್ತೀವಿ? ದುಡ್ಡಿರೋರ ಹತ್ರ ಹೋಗ್ತೀವಿ. ಜನ ಎಲ್ಲ ದುಡ್ಡಿದ್ರೆ ಇವನು ಬೇಕಾಗತ್ತೆ ನಮಗೆ. ಕೆಲವರು ಮುಖ ನೋಡಿ ಮಣೆ ಹಾಕೋದಂತ, ಇವ್ರು ತುಂಬ ಚೆನ್ನಾಗಿದ್ದಾರೆ, ಇವ್ರ ಹತ್ರ ಹೋಗ್ಬೋದು, ಏನಾದ್ರು ಸಿಗ್ಬೋದು ಅಂತ ಕೆಲವರು ಇವರು ವಂಶ ತುಂಬ ಚೆನ್ನಾಗಿದೆ, ಏನಕ್ಕಾದ್ರು ಉಪಯೋಗ ಬರ್ತಾರೆ, ರಾಜವಂಶ ಅಂತ ವಂಶಕ್ಕೆ ಹೋಗ್ತಾರೆ. ಕೆಲವರು ವಿದ್ಯೆ ತುಂಬ ಇದೆ, ಹಾಗಾಗಿ ಇವ್ರ ಹಿಂದೆ ಹೋಗೋಣ, ಯಾವ್ದಾದ್ರು ಇವ್ರ ಜೊತೆ ಹೋಗ್ತಾ ಇದ್ರೆ ನಮಗೂ ಒಂದಿಷ್ಟು ಪ್ರಚಾರ ಸಿಗುತ್ತೆ ಅಂತ. ಒಬ್ಬೊಬ್ಬರು ಒಂದೊಂದರ ದೃಷ್ಟಿಲಿ ಇರುತ್ತೆ.
ಅದು ರಾಮ ನಮಗೇನು ತಿಳಿಸ್ಕೊಟ್ಟ ಅಂದರೆ ಯಾವುದೇ ಭೇದವನ್ನು ತಾಳಬೇಡಿ. ಯಾಕೆಂದರೆ ಕೋತಿಗಳನ್ನು ನಂಬಿ ತಾನು ಸೇತುವೆ ಕಟ್ಟಲಿಕ್ಕೆ ಹೋದ. ಈ ಕೋತಿಗಳನ್ನು ನೋಡ್ಲಿಕ್ಕೆ ಚೆನ್ನಾಗಿದ್ವಾ? ಕೋತಿ ಇಲ್ಲ. ಅಥವಾ ಅವಕ್ಕೇನು ದುಡ್ಡಿದ್ವಾ? ಇಲ್ವಾ. ಪಾಂಡಿತ್ಯ ಇತ್ತಾ? ಇಲ್ಲ. ಏನಿತ್ತು ಕೋತಿಗಳ ಹತ್ರ? ಏನೂ ಇಲ್ಲದೆ ಹೋದರೂ ಆ ಕೋತಿಗಳಲ್ಲಿ ಆ ಶ್ರದ್ಧಾ ಭಕ್ತಿ ಇತ್ತು. ಅದನ್ನು ಮೆಚ್ಚಿ ರಾಮಚಂದ್ರ ತಾನು ಹೊರಟು ಹೋದ, ಅವರನ್ನು ನಂಬಿಕೊಂಡು ಹೋದ. ಇದನ್ನೆಲ್ಲ ನೋಡಿದಾಗ ನಮ್ಗೇನು ಅನ್ಸುತ್ತೆ ಅಂದರೆ, ನೀವು ಶೈವ ಕ್ಷೇತ್ರಕ್ಕೆ ಹೋಗಿ, ವೈಷ್ಣವ ಕ್ಷೇತ್ರಕ್ಕೆ ಹೋಗಿ, ಭೇದ ಭಾವ ಯಾರಲ್ಲೂ ಮಾಡಬೇಡಿ, ಸುತ್ತಮುತ್ತಲಿನ ಜನರಲ್ಲೇ ಮಾಡಬೇಡಿ. ಇನ್ನೂ ದೇವರಲ್ಲಿ ಯಾಕೆ ಭೇದ ಭಾವನ ಮಾಡ್ಲಿಕ್ಕೆ ಹೋಗ್ತೀರಿ? ಅದು ರಾಮಚಂದ್ರ ಈ ಕಪಿಗಳ ಜೊತೆಗಿದ್ದು ಒಂದು ತೋರಿಸ್ಕೊಟ್ಟ ನಮಗೆ ವಿಶೇಷವಾಗಿ. ಅದನ್ನ ಭೇದ ಭಾವವನ್ನು ಎಂದಿಗೂ ಕೂಡ ಮಾಡಬಾರ್ದು ಅಂತ ಒಂದು. ಇನ್ನೊಂದು, ರಾಮ ಭೇದ ಭಾವ ಮಾಡಲ್ಲ ಅನ್ನೋದಕ್ಕೆ ನಮ್ಮ ಗುರುಗಳೊಂದು ಮಾತು ಹೇಳ್ತಾ ಇದ್ರು. ಪೇಜಾವರ ಸ್ವಾಮಿಗಳು ದೊಡ್ಡವರು, ಅವರೀಗ ಪ್ರಾತಸ್ಮರಣೀಯರು ಅಂತ ನಾವು ಕರಿಬೇಕು, ಯಾಕೆ ಅವ್ರು ಇಲ್ಲ, ಈಗ ವೃಂದಾವನಸ್ಥರಾಗಿದ್ದಾರೆ. ಅದರಿಂದ ಅವರು ಒಂದು ಮಾತು ಹೇಳ್ತಾ ಇದ್ರು. ಏನು ಮಾತು ಹೇಳ್ತಾ ಇದ್ರು ಅಂದರೆ, ಈ ಶಂಭೂಕ ಅಂತ ಒಬ್ಬ ಬರ್ತಾನೆ ಇದರಲ್ಲಿ ರಾಮಾಯಣದಲ್ಲಿ. ಅವನು ತಪಸ್ ಮಾಡ್ತಾ ಇರ್ತಾನೆ. ಅವನು ಬ್ರಾಹ್ಮಣ ಅಲ್ಲ ವಸ್ತುತಃ, ಅವನೊಬ್ಬ ಶೂದ್ರ. ಶೂದ್ರ ಅಂತ ಕೂಡಲೇ ಓ ಅಂತ ಶುರು ಮಾಡಿ, ಅದೇನು ಅಂದಿಲ್ಲ ಅಲ್ಲಿ. ಏನಂದಿದೆ ಅಲ್ಲಿ ಅಂದರೆ, ತಪಸ್ಸನ್ನು ಮಾಡಿದ ಇವನು ಶಂಭೂಕ. ಆ ಶಂಭೂಕನ ಸಂಹಾರ ಮಾಡಿದ ಯಾರು? ರಾಮಚಂದ್ರ ಸಂಹಾರ ಮಾಡ್ತಾನೆ ಹೋಗಿ. ಧರ್ಮ ಸಹಿಷ್ಣು ಅನ್ಲಿಕ್ಕೆ ಹೇಳ್ತಾ ಇದ್ದೀನಿ. ರಾಮ ಸಂಹಾರ ಮಾಡಿದಾಗ ಒಬ್ಬರು ಆಕ್ಷೇಪ ಮಾಡ್ತಾರೆ. ಏನಂತ? ರಾಮ ಮಾಡಿದ ತಪ್ಪು, ಶಂಭೂಕ ಏನು ಬ್ರಾಹ್ಮಣ ಮಾತ್ರ ತಪಸ್ಸು ಮಾಡಬೇಕಾ, ಶೂದ್ರ ತಪಸ್ಸು ಮಾಡಬಾರ್ದೆ ಅಂತ ಒಂದು ಪ್ರಶ್ನೆ ಮಾಡಿಕೊಂಡು, ಯಾರೋ ಒಂದಿಷ್ಟು ಜನ ಹೇಳ್ತಾರೆ ಇವನು ತಪಸ್ಸು ಮಾಡ್ದ, ಒಬ್ಬ ಬ್ರಾಹ್ಮಣ ಕುಮಾರ ಸತ್ತು ಹೋದ ಅಂತ ಹೇಳ್ತಾರೆ ರಾಮನ ಕಿವಿಗೆ ಬಂದು. ರಾಮ ಅಂತಾನೆ, ಹೌದಾ, ಇವನು ತಪಸ್ಸು ಮಾಡೋದಕ್ಕೆ ಒಂದು ಸತ್ತು ಅಂದ, ಇವ್ನು ಸಾಯಿಸ್ಬಿಡ್ತೀನಿ ಬಂದು ಸಾಯಿಸ್ಬಿಡ್ತಾನೆ ಅಂತ ಒಂದು ಘಟನೆಯನ್ನು ಕೇಳ್ತೀವಿ. ವಸ್ತುತ ಶಂಭೂಕ ತಪಸ್ಸು ಮಾಡಿದ್ದು ಒಳ್ಳೆಯದೇ, ಅವನೇನು ಬ್ರಾಹ್ಮಣ ಅಲ್ಲದೇ ಇರಬಹುದು, ಅವ್ನು ತಪಸ್ಸು ಮಾಡಿದ್ದು ನಿಜ. ಹಾಗಂತ ಅಲ್ಲಿ ಯಾರೋ ಒಬ್ಬ ಸತ್ತದಿಗೆ ಇವನು ತಪಸ್ಸು ಯಾಕೆ ಕಾರಣ? ನಾವೀಗ ದೇವ್ರ ನಮಸ್ಕಾರ ಹಾಕ್ತಾ ಇದ್ದೀವಿ, ಯಾರೋ ಒಬ್ಬ ತಕ್ಷಣ ಬಿದ್ದ ಕೆಳಕ್ಕೆ, ಬಿದ್ದ ಕೂಡಲೇ ನೀನು ಮಾಡಿದ ನಮಸ್ಕಾರಕ್ಕೆ ಇವನು ಕೆಳಗೆ ಬಿದ್ದ ಅಂದರೆ ಒಳ್ಳೆ ನಮಗೂ ಅದಕ್ಕೆ ಏನು ಸಂಬಂಧ? ರಾಮ ಅರ್ಥ ಮಾಡ್ಕೊಳ್ಳಿಲ್ಲ, ಹೋಗಿ ಕೊಂದೇ ಬಿಟ್ಟ ಅಂತ ಆಕ್ಷೇಪ ಮಾಡ್ತಾರೆ. ಆದರೆ ವಸ್ತುತಃ ಅದೆಲ್ಲ ಕಾರಣ. ಶಂಭೂಕನ ವಧೆ ಯಾಕೆ ಮಾಡಿದ್ದು ರಾಮಚಂದ್ರ ಅಂದರೆ, ಅವನ ಹಿನ್ನೆಲೆಯನ್ನು ಹೇಳ್ತಾ ಹೋಗ್ತಾರೆ ಪುರಾಣದಲ್ಲಿ. ಏನು ಹಿನ್ನೆಲೆ ಅಂದರೆ, ಜಂಘ ಅಂತ ಒಬ್ಬ ದೈತ್ಯ, ಅವನು ಪಾರ್ವತಿ ದೇವಿ ಹತ್ರ ವರ ಪಡ್ಕೊಂಡು ಈಗ ಹುಟ್ಟಿರ್ತಾನೆ ಶಂಭೂಕನಾಗಿ. ಅವನು ನಾನು ಶಿವನಾಗಬೇಕು ಅಂತ ತಪಸ್ಸು ಮಾಡ್ತಾ ಇರ್ತಾನೆ, ಇಡೀ ಲೋಕವನ್ನು ನಾನು ನನ್ನ ಹತೋಟಿಲಿ ಇಟ್ಕೊಳ್ಬೇಕು ಅಂತ. ಇದು ತುಂಬ ಕಷ್ಟ, ಇದು ಬೇಕಾಗಿಲ್ಲ. ಆ ತಪಸ್ಸನ್ನು ಮಾಡಿದ್ದಕ್ಕೆ ಬಹಳ ದುಃಖ ಆಯಿತು ರಾಮಚಂದ್ರನಿಗೆ. ಅದನ್ನು ವಿಚಾರಿಸ್ಕೊಂಡ, ನೀನು ಯಾಕೆ ತಪಸ್ಸು ಮಾಡ್ತಾ ಇದ್ದಿ? ಇಲ್ಲ ಇಡೀ ಲೋಕಕ್ಕೆ ಕಂಟಕನಾಗೋ ಥರ ಇದು ತಪಸ್ಸು ಮಾಡ್ತಾ ಇದ್ದಿ, ಇದನ್ನು ಮಾಡಬೇಡ ಅಂತ ತಡಿಲಿಕ್ಕೆ ಹೋಗ್ತಾನೆ ರಾಮ. ಈ ಘಟನೆ ನಾವು ಗಮನಿಸಿಲ್ಲ ಅಲ್ಲಿ. ವಸ್ತುತಃ ಸುಂದರವಾದ ಘಟನೆ ಇದೆ. ಕೊನೆಗೇನಾಯಿತು? ಶಂಭೂಕನ ಸಂಹಾರ ಮಾಡ್ದ. ಅವಾಗ ಒಬ್ಬರು ಪತ್ರ ಬರೆದ್ರಂತೆ ನಮ್ಮ ಗುರುಗಳಿಗೆ. ಏನು ಪತ್ರ ಬರೆದಂದರೆ, ಸಾಮಾನ್ಯ ಸ್ವಾಮಿಗಳಾದವ್ರಿಗೆ ನಾರಾಯಣ ಸ್ಮರಣೆಗಳು ಅಂತ ಕೊನೆಗೆ ಬರೀತಾರೆ. ನಾರಾಯಣ ಸ್ಮರಣೆಗಳು ಅಂತ ಬರೆದಿದ್ದಾರೆ ನಮ್ಮ ಗುರುಗಳು. ಅವರು ಪೂಜ್ಯ ಇವರಿಗೆ ಶ್ರೀಪಾದರಿಗೆ ಶಂಭೂಕನ ಸ್ಮರಣೆಗಳು ಅಂತ ಬರೆದ್ರಂತೆ. ಶಂಭೂಕನ ಸ್ಮರಣೆ ಬಂದರೆ ನಿಮ್ಮ ವೈದಿಕ ಶ್ರೀರಾಮಚಂದ್ರ ಮಾಡಿದ ಅನ್ಯಾಯ ಇದು ಅಂತ ತಿಳಿಸ್ಲಿಕ್ಕೆ. ಅದಕ್ಕೆ ಸ್ವಾಮಿಗಳಿಗೆ ತುಂಬ ಬೇಸರ ಆಯಿತು. ಏನಿದು ಶಂಭೂಕ ವಧೆ ರಾಮ ಮಾಡದ ಅಂತ ಅಪವಾದ, ಸೀತಾ ಪರಿತ್ಯಾಗ ಅಪವಾದ, ಪ್ರತಿಯೊಂದು ಅಪವಾದ ಹಾಕ್ತೀರಿ ರಾಮನ ಮೇಲೆ, ಈಗ ಸಾಧ್ಯ ಇಲ್ಲ. ಅಯೋಧ್ಯ ರಾಮ ಸರಿಯಾದವನು, ಅದಕ್ಕೇನು ಬರೆದು ಇವರು ಸಾಮಾನ್ಯ ನಾರಾಯಣ ಸ್ಮರಣೆ ಅಂತ ಬರೀಬೇಕಾದವರು, ನಿಮಗೆ ನಮಸ್ಕಾರಗಳು ಏನು ಶಬರಿ ಸ್ಮರಣೆಗಳೊಂದಿಗೆ ಅಂತ ಬರೆದ್ರಂತೆ. ಆವಾಗ ಏನಾಯ್ತಂದರೆ, ಶಂಭೂಕ ಒಬ್ಬ ಶೂದ್ರ ಜಾತಿಯವನು ಅಂತ ಹೇಳ್ತೀರಿ, ಈ ಶಬರಿ ಇನ್ನೂ ಕೆಳ ಜಾತಿಯವಳು. ಆದರೆ ಶಬರಿಗೆ ರಾಮಚಂದ್ರ ಏನು ಮಾಡ್ದ? ಎಂಥ ಅನುಗ್ರಹ! ಆ ಶಬರಿ ಬಂದು ಕೊಟ್ಟಿದ್ದಕ್ಕೆ ವಿಚಾರ ಮಾಡ್ದೇನೆ ತಾನು ಸ್ವೀಕಾರ ಮಾಡ್ದ. ಹೋಗಿ ಶಬರಿಗೆ ಏನಂದ? ನಿನ್ನ ತಪಸ್ಸೆಲ್ಲ ಆಯ್ತಾ, ಚೆನ್ನಾಗಿ ಮಾಡ್ಕೊಂಡಿದೀಯಾ ಅಂತ ಕೇಳ್ದ. ಅವಳು ಅಂದ್ಲು ಶಬರಿ, ಮುದುಕಿ, ತುಂಬ ವಯಸ್ಸಾಗೋಗಿತ್ತು, ನೀನು ಬಂದೆಲ್ಲಪ್ಪ ರಾಮ, ಅದಕ್ಕೆ ನನ್ನ ತಪಸ್ಸೆಲ್ಲ ಇವತ್ತು ಪೂರ್ಣ ಆಯಿತು ಅಂತ. ದೊಡ್ಡವ್ರು ಬಂದ್ರಲ್ಲ ಕೇಳ್ದೇನೆ ಅಂತ. ಅಂದರೆ ರಾಮ ಧರ್ಮ ಸಹಿಷ್ಣು ಅನ್ಲಿಕ್ಕೆ, ಅದು ಯಾವುದೇ ಧರ್ಮದ ಹಿನ್ನೆಲೆಯಲ್ಲಿ ಬಂದ ಯಾವುದೇ ವರ್ಣದವರಾಗಲಿ, ಅದು ಕಪಿಗಳಾಗಲಿ, ಈ ಕಡೆ ಶಬರಿ ಆಗಬಹುದು, ಈ ಥರದ ಗುಹ ಅಂತ ಒಬ್ಬ ಬರ್ತಾನೆ, ಅವನೊಬ್ಬ ಬೆಸ್ತ ಗುಹ. ಇದು ಸ್ಥಾನಕ್ಕೆ ಹೋಗ್ತಾನೆ ರಾಮ, ಮಲ್ಕೊಂಡಿರ್ತಾನೆ ರಾಮ. ಲಕ್ಷ್ಮಣ ಹಂಗೆ ಎಚ್ಚರ ಆಗಿಬಿಡುತ್ತೆ, ನಾನು ನೋಡ್ಕೊಳ್ತೀನಿ ಗುಹ, ನೀನು ಆ ಕಡೆ ಇರು, ನಾನು ರಾಮನ ನೋಡ್ಕೊಳ್ಬೇಕು, ನಮ್ಮ ಅಣ್ಣನ ಏನಾರು ಆದರೆ ಕಷ್ಟ. ಅದಕ್ಕೆ ಅವನು ಹೇಳ್ತಾನೆ, ವಿಚಾರ ಮಾಡಬೇಡ, ನಾನು ನಿನ್ನ ಜೊತೆಗೆ ಎದ್ದಿರ್ತೀನಿ ಅಂತ. ಅಲ್ಲಿ ಹೋಗಿಯೂ ರಾಮಚಂದ್ರ ತಾನು ಆ ಧರ್ಮವನ್ನು ಪರಿಪಾಲಿಸ್ತಾ ಆ ಗುಹನ ಬಳಿನೂ ಕೂಡ ಇದ್ದು ತಾನು ವನವಾಸವನ್ನು ಕಳ್ಕೊಂಡು ಹೋಗ್ತಾನೆ. ಈ ಥರ ಎಲ್ಲ ನೋಡಿದಾಗ ರಾಮಚಂದ್ರ ಯಾರಿಗೆ ಸೇರ್ತಾನೆ? ಅವನು ಯೂನಿವರ್ಸಲ್, ಅವನು ಎಲ್ಲರಿಗೂ ಸೇರ್ತಾನೆ, ಎಲ್ಲ ಧರ್ಮವನ್ನು ಸಹಿಸ್ಕೊಂಡು ಅವನಿದ್ದಾನೆ. ಅದಕ್ಕೆ ರಾಮಚಂದ್ರ ತಾನು
ಈ ರಾವಣನ ಸಂಹಾರ ಎಲ್ಲ ಆದಮೇಲೆ ಪುಷ್ಪಕ ವಿಮಾನದಲ್ಲಿ ಕೂತ್ಕೊಂಡು ಹೊರಡಬೇಕಾದ್ರೆ ತಾನು ಒಬ್ಬನೇ ಹೋಗಲಿಲ್ಲ. ಏನಂದ? ಸಮಾಯಾತ ಯೇ ಮೋಕ್ಷ ಪದೇಚ್ಛವ ಏವಂ ಆಘೋಷಯದ್ರಾಮ ಅಂತ ಹೇಳ್ತಾರೆ. ಎಲ್ಲರೂ ಬನ್ನಿ, ಯಾರಿಗೆ ಮೋಕ್ಷ ಬೇಕೋ ಅವರೆಲ್ಲ ಬನ್ನಿ, ಕರ್ಕೊಂಡು ಹೋಗ್ತೀನಿ ಅಂತ. ಬ್ರಾಹ್ಮಣರೇ ನೀವು ಬನ್ನಿ, ಕ್ಷತ್ರಿಯರೇ ನೀವು ಬನ್ನಿ, ವೈಶ್ಯರೇ ನೀವು ಬನ್ನಿ, ಶೂದ್ರರೇ ನೀವು ಬನ್ನಿ ಹೇಳಲಿಲ್ಲ. ಯಾರ್ಯಾರು ಬೇಕೋ ಅವ್ರವ್ರು ಬನ್ನಿ. ಅದಕ್ಕೆ ನಮ್ಮ ಗುರುಗಳು ತಮಾಷೆ ಹೇಳ್ತಾಯಿದ್ರು, ಪಾಠ ಮಾಡಿದ್ದೊಬ್ರು ಗುರುಗಳು, ನಾವೆಲ್ಲ ಈಗಿದ್ದೀವಲ್ಲ, ಯಾಕಿದ್ದೀವಿ ಹೇಳಿ? ಆಗ ರಾಮ ಕರೆದಾಗ ನಾವು ಯಾರೂ ಹೋಗಲಿಲ್ಲ, ಅದಕ್ಕೆ ನಾವು ಇಲ್ಲಿದ್ದೀವಿ ಅಂತ. ಅಂದರೆ ಭಗವಂತ ಕರೆದಾಗಲೂ ಹೋಗ್ಲಿಲ್ವಲ್ಲ, ನಾವು ಆ ಕಾಲದಲ್ಲಿ ಇರ್ಬೋದೋ ಏನೋ ಒಂದು ಪ್ರಾಣಿಯಾಗಿ ಹುಟ್ಟಿದ್ವೋ ಏನೋ, ತಪ್ಪು ಮಾಡಿಬಿಟ್ವಿ, ಈಗ ಇನ್ನೂ ಸಂಸಾರದಲ್ಲಿ ಇದ್ದೀವಲ್ಲಪ್ಪ ಅಂತ. ಅಂತೂ ರಾಮನ ಧರ್ಮ ಸಹಿಷ್ಣುತೆ ಅಂತ ಬಂದಾಗ ಪ್ರತಿಯೊಬ್ಬ ಅಂದರೆ ಚಿಕ್ಕ ಮಗುವಿನಿಂದ ಹಿಡಿದು ಅಂದರೆ ಯಾವ ಧರ್ಮ ಯಾವ ವರ್ಣ ಏನೂ ನೋಡ್ದೇನೆ ಕೊನೆಯವರೆಗೂ ಜೀವನದಲ್ಲಿ ಎಲ್ಲರಿಗೂ ನಾನು ಸದ್ಗತಿಯನ್ನು ಕೊಡ್ತೀನಿ. ಅದಕ್ಕೋಸ್ಕರನೇ ಪುರಂದರದಾಸರು ಹೇಳಿದ್ದು, ಕುಲಹೀನನಾದರು, ಅದು ಯಾವುದೇ ಕುಲದಲ್ಲಿದ್ದರು, ಅದು ಹೀನತೆ ಅನ್ನೋ ಶಬ್ದವನ್ನು ಬಳಸಿದ್ದು ಯಾಕೆ ಅಂತಂದರೆ ನೀವೆಲ್ಲ ಹೀನತೆ ಅಂತ ಭಾವಿಸಿದರಲ್ಲ ಅಂತ ಅಷ್ಟೇ. ಯಾವ ಕುಲನೂ ಹೀನ ಅಲ್ಲ. ಆದರೆ ನಾವೇ ನಮ್ಮ ಕುಲ ಹೀನ ಅಂತ ಅಂದ್ಕೊಂಡು ಹಿಂದಕ್ಕೆ ಹೋಗ್ಬಿಡ್ತೀವಿ. ಅದಲ್ಲ, ಎಲ್ಲ ಕುಲದವರು ತಾವು ಜಪಿಸಬಹುದಾದ ಏಕೈಕ ಪವರ್ಫುಲ್ ಮಂತ್ರ ಅದು ರಾಮ ಮಂತ್ರ. ಅಂತೂ ಧರ್ಮ ಸಹಿಷ್ಣು ರಾಮ ಅಂತ ಇಷ್ಟೆಲ್ಲ ನಾವು ವಿವರಣೆ ಕೊಡ್ಬೋದು.